2 ದಿನದ ಹಿಂದೆ ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾಕಿದ್ದನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ಬೇಜವಾಬ್ದಾರಿಯಿಂದ ತೆಗೆದು ಹಾಕಿದ್ದಾರೆ. ಅದು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ, ಯಾರೂ ಕಂಪ್ಲೇಂಟು ಕೊಟ್ಟಿರಲಿಲ್ಲ, ಏನೂ ಗಲಭೆನೂ ಆಗಿರಲಿಲ್ಲ. ಸೊ ಏಕಾಏಕಿ ಅದನ್ನು ತೆಗೆದು ಹಾಕಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಇವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ, ಕಾಂಗ್ರೆಸ್ನವರು ನಾವು ಹಿಂದೂ ವಿರೋಧಿಗಳು ಇದ್ದೇವೆ ಅಂತನ್ನುವಂಥದ್ದು ಸಾಬೀತಾಗಿದೆ ಅಂತನ್ನುವಂಥದ್ದು ಗೊತ್ತಾಗತ್ತೆ. ಸೊ ಈ ಹನುಮ ಧ್ವಜ ಅಥವಾ ಕೇಸರಿ ಧ್ವಜ ಇದು ಯಾವುದೋ ಪಕ್ಷದ್ದು, ಯಾವುದೋ ಜಾತಿದು ಅಥವಾ ಯಾವುದೋ ವ್ಯಕ್ತಿದು ಸಂಘಟನೆದಲ್ಲ, ಇದೊಂದು ಧರ್ಮಧ್ವಜ. ಇದು ಸಾವಿರಾರು ವರ್ಷದಿಂದ ಈ ದೇಶದ ನೆಲದ ಮೇಲೆ ಗುಡಿ ಗುಂಡಾರಗಳ ಮೇಲೆ, ಮಠಗಳ ಮೇಲೆ, ಕೋಟೆಗಳ ಮೇಲೆ ಹಾರಾಟ ಮಾಡ್ತಾ ಇರುವಂಥ ಇದು ಕೇಸರಿ ಧ್ವಜ ಅದು. ಸೊ ಅದನ್ನು ನಿಮಗೇನು ತೊಂದರೆ ಮಾಡಿತ್ತು ಅಂತನ್ನುವಂಥದ್ದು ಗೊತ್ತಿಲ್ಲ. ಮತ್ತು 108 ಅಡಿ ಎತ್ತರದ 108 ಫೂಟ್ ಎತ್ತರದ ಆ ಕಂಬದಲ್ಲಿ ಹಾಕಬೇಕು ಅಂದರೆ ಅಲ್ಲಿ ಯುವಕರು ನಾಗರಿಕರು ಎಷ್ಟು ಉತ್ಸಾಹದಿಂದಿರಬೇಕು, ಎಷ್ಟು ಆನಂದದಿಂದಿರಬೇಕು, ಎಷ್ಟು ಪರಿಶ್ರಮ ಪಟ್ಟಿರಬೇಕು. ಸೊ ಅದನ್ನು ಗಮನಿಸದೆ ಇವತ್ತು ಅದನ್ನು ಏಕಾಏಕಿ ತೆಗೆದು ಹಾಕಿ ರಾಷ್ಟ್ರಧ್ವಜ ಹಾರಿಸ್ತೀರಿ ಅಂತಂದರೆ, ರಾಷ್ಟ್ರಧ್ವಜ ಹಾಕೋದಕ್ಕೂ ಒಂದು ನಿಯಮ ಇದೆ. ಆ ನಿಯಮನೂ ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಅಲ್ಲಿ ಇನ್ನೊಮ್ಮೆ ಕೇಸರಿ ಧ್ವಜ ಹಾಕಬಾರ್ದು ಅನ್ನುವಂಥ ಏಕೈಕ ದೃಷ್ಟಿಕೋನದಿಂದ ನೀವು ರಾಷ್ಟ್ರಧ್ವಜ ಹಾಕಿದ್ದಾರೆ. ಸೊ ರಾಷ್ಟ್ರಧ್ವಜ ಯಾವಾಗ ಹಾರಿಸ್ಬೇಕು, ಯಾವಾಗ ಹಾಕಬೇಕು ಅಂತನ್ನುವಂಥದ್ದು ಕೂಡ ಪ್ರಜ್ಞೆ ಇಲ್ವಾ ನಿಮಗೆ? ನಾಚಿಕೆ ಆಗೋಲ್ವ ನಿಮಗೆ? ಸೊ ದೇಶದ್ರೋಹಿ ಕೃತ್ಯವನ್ನು ಮಾಡಿದ್ದೀರಿ ನೀವು. ರಾಷ್ಟ್ರಧ್ವಜ ಯಾವಾಗ ಏನು ಒಂದು ನಿಯಮ ಇದೆ, ನೀತಿ ಇದೆ, ಯಾವಾಗ ಬೇಕಾದವು ಎಲ್ಲಿ ಬೇಕಾದಲ್ಲಿ ಹಾರಿಸೋದಾ? ಸೊ ಇದು ಅಕ್ಷಮ್ಯ ಅಪರಾಧ ಮಾಡಿದಿರಿ, ತಪ್ಪು ಮಾಡಿದಿರಿ. ಅಲ್ಲೇ ಅದೇ ಸ್ಥಳದಲ್ಲೇ ಆ ಕೇಸರಿ ಧ್ವಜವನ್ನು ಹಾಕಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲಾದರೆ ನಾವು ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ, ನಾವು ಇನ್ನೂ ಉಗ್ರವಾಗಿ ಪ್ರಾರಂಭ ಮಾಡ್ತೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.